ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್ಸ್. ಸೊ ಗೈಸ್, ಇಷ್ಟು ದಿವಸ ನಿಮ್ಗೆ ರೆಗ್ಯುಲರ್ ಆಗಿ ವ್ಲಾಗ್ ಬರ್ತಾ ಇಲ್ಲ ಬಿಕಾಸ್ ನಮ್ದು ಎಕ್ಸಾಮ್ಸ್ ಇತ್ತು. ಸೊ ಇವತ್ತಿಂದ ಇಶ್ಯೂಸ್ ಏನಾಗಲ್ಲ, ಟ್ರೈ ಮಾಡ್ತೀನಿ. ಸೊ ನಾನು ಹೋಗ್ತಿರೋದು ನಮ್ಮೂರಿಗೆ. ಸೊ ವಿಡಿಯೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ನಮಗೆ 4th ಸೆಮ್ ಆದ್ಮೇಲೆ ಸಿಕ್ಕಿದ್ದು ಒಂದು 14 ಡೇಸ್ ಹಾಲಿಡೇ ಅನ್ಕೊತೀನಿ. ಸೊ ಹಾಸ್ಟೆಲರ್ಸ್ ರಿಲೇಟ್ ಆಗ್ಬೋದು, ಯಾವಾಗ ನಮ್ಗೆ ಹಾಲಿಡೇ ಸಿಗುತ್ತೆ ನಾವು ಹೋಗೋದೆ ನಮ್ಮೂರಿಗೆ. ಸೊ ನಾನು ನಮ್ಮ ಊರಿಗೆ ಹೋಗ್ತಿದ್ದೀನಿ. ಯಾವ ಊರು ಅಂತ ಹೇಳಲ್ಲ, ಬಟ್ ಒಂದು ಹಿಂಟ್ ಕೊಡ್ತೀನಿ. ನಾನಿರೋದು ನಾರ್ತ್ ಕರ್ನಾಟಕ ಸೈಡ್. ಓಕೆನಾ, ನಾನು ಯಾವ ಊರು ಅಂತ ನೀವೇ ಹೇಳಿ. ಸೊ ನನ್ಗೆ ಹೊಟ್ಟೆ ಹಸ್ತಿತ್ತಂತ ಫಸ್ಟ್ ನಾನು 10th ಕೆಳಗಡೆ ಇಳ್ಬಿಟ್ಟು ಜ್ಯೂಸ್ ಕೊಟ್ಟೆ. ಅದು ಯಾವುದಂದ್ರೆ ಲೇಟ್ ಆಗಿ ಹೋಗ್ಬಿಟ್ಟು ಮಲ್ಕೊಂಡೆ. ನೆಕ್ಸ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಟ್ರೈನ್ ವಿಕಾರಾಬಾದ್ ಜಂಕ್ಷನಲ್ಲಿ ಸ್ಟಾಪ್ ಆಯಿತು. ಸೊ ಒಂದು ಹಾಫ್ ಆನ್ ಅವರ್ ಆದಮೇಲೆ ಟ್ರೈನ್ ಮತ್ತೆ ಸ್ಟಾರ್ಟ್ ಆಯಿತು. ಆ ನಾರ್ತ್ ಸೈಡ್ ಇರೋದು ಗೊತ್ತಾಗುತ್ತೆ, ಅಲ್ಲಿ ಸ್ವಲ್ಪ ಮಳೆ ಜಾಸ್ತಿ. ಸೊ ನಾನು ಏನೂ ಜಾಸ್ತಿ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಮಳೆ ಅಲ್ವಾ. ಸೊ ಅದಕ್ಕೆ ದೆನ್ ನಾನು ಅರೌಂಡ್ 9 o'clock ಅಷ್ಟರಲ್ಲಿ ನಾನು ನಮ್ಮ ಹೋಮ್ ಟೌನ್ಗೆ ರೀಚ್ ಆದೆ, ನಮ್ಮೂರಿಗೆ ರೀಚ್ ಆದೆ. ಅಲ್ಲಿ ನನ್ನ ಕರೆಕ್ಟ್ ಬಂದಿದ್ದು ನಮ್ಮಪ್ಪ. ಸೊ ನಾನು ಯಾವ ಊರು ಅಂತ ನಾನು ಯಾವುದು ಹೇಳಿಲ್ಲ. ಸೊ ನೀವೇ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್, ಫೈನಲಿ ಐ ರೀಚ್ ಮೈ ಹೋಮ್. ಇವ್ರು ನಮ್ಮಮ್ಮ. ಸೊ ನಾನು ಮನೆಗೆ ಬಂದು 1-2 ಅವರ್ ಆದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಮಲ್ಕೊಂಡಿದ್ರೆ ಒಂದು 10 ನಿಮಿಷ ಆದ ತಕ್ಷಣ ನಮ್ಮಮ್ಮ ಎಬ್ಬಿಸ್ಬಿಟ್ಟು ಫಂಕ್ಷನ್ ಹೋಗೋಣ ಅಂದ್ರಪ್ಪ. ಗೊತ್ತಲ್ವಾ ಇಂಡಿಯನ್ ಮಾಮ್ಸು. No comments. No comments. ತುಂಬಾ ಫೋರ್ಸ್ ಮಾಡಿದ್ರು. ಸರಿ ಆಯಿತು ಹೋಗೋಣ ಅಂತ ಹೋದೆ. ಅಲ್ಲಿ ಹೋದ ತಕ್ಷಣ ನನ್ಗೆ ಒಂದೇ ಕಾಣಿಸಿತ್ತು, ಪಾನಿಪುರಿ. ಫ್ರೀ ಆಗಿಬಿಟ್ಟಿದ್ರೆ ನಾನು ಏನು ಬಿಡಲ್ಲ, ಇನ್ನು ಪಾನಿಪುರಿ ಬಿಡ್ತೀನಾ? No way. ಚಾನ್ಸೇ ಇಲ್ಲ, ಗೊತ್ತಲ್ವ ನಾವು ಹೇಗೆ. ಸೊ ಫಂಕ್ಷನ್ ಮುಗಿಸ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ನಾನು ನಮ್ಮ ಅಮ್ಮನ ಸ್ನ್ಯಾಪ್ ತೊಗೊಂಡ್ಬಿಟ್ಟು ತಿರ್ಗಾ ಮನೆಗೆ ಹೋದೆ ಅಷ್ಟೇ ಗೈಸ್. ಪ್ಲೀಸ್ ಗೈಸ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.